ನಮಸ್ಕಾರ ವೀಕ್ಷಕರೇ, ಮೆಡೋಸ್ ಕನ್ನಡ ಬ್ಲಾಗಿಗೆ ಸ್ವಾಗತ. ಇವತ್ತು ನಾನು ರುಚಿಕರವಾದ ಬಟರ್ ಮಸಾಲ ರೈಸ್ ಮಾಡ್ತಿದ್ದೀನಿ. ರುಚಿಕರವಾದ ಬಟರ್ ಮಸಾಲ ರೈಸ್ ಮಾಡಲು ಬೇಕಾಗಿರೋ ಪದಾರ್ಥಗಳು ಏನೇನು ಅಂತ ನೋಡ್ಕೊಬರೋಣ ಬನ್ನಿ. 3 ರಿಂದ 4 ಪಲಾವ್ ಎಲೆ ತೊಗೊಂಡಿದ್ದೀನಿ. 1 ಸ್ಪೂನ್ ಕಾಳುಮೆಣಸು ತೊಗೊಂಡಿದ್ದೀನಿ. 1 ಸ್ಪೂನು ಲವಂಗ ತೊಗೊಂಡಿದ್ದೀನಿ. ಒಂದು 15 ರಿಂದ 20 ಗೋಡಂಬಿ ಬಿಡಿಸಿರೋದು ತೊಗೊಂಡಿದ್ದೀನಿ. 5-6 ಏಲಕ್ಕಿ ತೊಗೊಂಡಿದ್ದೀನಿ. ಒಂದು 7-8 ಚಕ್ಕೆ ತೊಗೊಂಡಿದ್ದೀನಿ. ಮತ್ತು ಒಂದು 4 ದೊಡ್ಡ ಬೆಳ್ಳುಳ್ಳಿ ಬಿಡಿಸಿರೋದು ತೊಗೊಂಡಿದ್ದೀನಿ. ಇವಿಷ್ಟು ಮಸಾಲ ರೈಸ್ ಮಾಡೋಕ್ಕೆ ಬೇಕಾಗಿರೋ ಪದಾರ್ಥಗಳು. ಬೆಳ್ಳುಳ್ಳಿ ಹಿಡಿದ್ರೆ ಬಿಡಿಸಿರೋದು ಒಂದು ಮುಷ್ಟಿಯಷ್ಟಿದ್ರೆ ಸಾಕು. ಅದೇ ಥರ ಗೋಡಂಬಿನೂ ಒಂದು ಮುಷ್ಟಿಯಷ್ಟು ಇರಬೇಕು. ಈಗ ನಾನು ಬಟರ್ ತೊಗೊಳ್ತಾ ಇದ್ದೀನಿ. 150 ಗ್ರಾಮ್ ಬಟರ್ ತೊಗೊಂಡಿದ್ದೀನಿ. ಈ ಥರ ಬ್ಲೇಡ್ ಇರೋ ಮಿಕ್ಸಿ ಜಾರ್ ತೊಗೊಳ್ಳಿ. ತೆಂಗಿನಕಾಯಿ ಹಾಲು ಮಾಡೋದಕ್ಕೆ ಮಿಕ್ಸಿ ಜಾರಿನಲ್ಲಿ ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿ ಪೀಸಸ್ನ ಹಾಕ್ಕೊಂಡು ರುಬ್ಬಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು. ನೋಡಿ, ನೀರು ಹಾಕ್ತಾಯಿದ್ದೀನಿ. ಇಷ್ಟು ನೀರು ಹಾಕಿದ್ರೆ ಸಾಕು. ಚೆನ್ನಾಗಿ ನುಣ್ಣಗೆ ರುಬ್ಬಿದ ಹಾಲನ್ನ ಈಗ ಒಂದು ಪಾತ್ರೆ ಇಟ್ಟು ಅದನ್ನು ಜಾಲರಿ ಸಹಾಯದಿಂದ ಚೆನ್ನಾಗಿ ಸೋಸ್ಕೋಬೇಕು. ಕ್ಲೀನಾಗಿ ನಾವು ಪ್ರೆಸ್ ಮಾಡಿ ಕಾಯಿ ಹಾಲನ್ನ ತೆಗಿಬೇಕು. 1.5 ಗ್ಲಾಸ್ ಅಕ್ಕಿಗೆ 3.5 ಗ್ಲಾಸ್ ತೆಂಗಿನ ಹಾಲು ತಗೊಳ್ಬೇಕು. ಇದೇ ರೀತಿ 2 ರಿಂದ 3 ಸತಿ ಕಾಯಿನ ಚೆನ್ನಾಗಿ ರುಬ್ಕೊಂಡು ಸೋಸ್ಕೊಂಡು ಹಾಲು ತೆಕ್ಕೊಂಡು ಇಟ್ಕೋಬೇಕು. ನೋಡಿ, ತೆಂಗಿನ ಹಾಲು ಈ ರೀತಿ ತೆಗೆದು ಒಂದು ಪಾತ್ರೆಯಲ್ಲಿ ಇಟ್ಕೋಬೇಕು. ಈಗ ನಾನು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ 1.5 ಗ್ಲಾಸು. ಇದನ್ನು ಅರ್ಧ ಗಂಟೆ ಮೊದಲು ನೆನೆಹಾಕಿ ಇಡಬೇಕು. ಅರ್ಧ ಸ್ಪೂನ್ ಅಡುಗೆ ಅರಿಶಿನ ತಗೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾನು ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಇಡ್ತಾಯಿದ್ದೀನಿ. ಈ ಕುಕ್ಕರ್ಗೆ 150 ಗ್ರಾಮ್ ಅಷ್ಟು ಬೆಣ್ಣೆ ಹಾಕಿದ್ದೀನಿ. ನೋಡಿ, ಬೆಣ್ಣೆ ಕರಗಿದೆ. ಈಗ ನಾನು ಚಕ್ಕೆ ಹಾಕ್ತಾಯಿದ್ದೀನಿ, ಗೋಡಂಬಿ ಹಾಕ್ತಾಯಿದ್ದೀನಿ, ಏಲಕ್ಕಿ ಹಾಕ್ತಾಯಿದ್ದೀನಿ, ಬಿರಿಯಾನಿ ಎಲೆ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಕಾಳು ಮೆಣಸು ಹಾಕ್ತಾಯಿದ್ದೀನಿ, 1 ಸ್ಪೂನ್ ಲವಂಗ ಹಾಕ್ತಾಯಿದ್ದೀನಿ, 1 ಇಡೀ ಬೆಳ್ಳುಳ್ಳಿ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಣ್ಣ ಉರಿಯಲ್ಲಿ ಕೆಂಪಾಗಿ ಆಗುವವರೆಗೂ ಹುರಿಯಬೇಕು. ನೋಡಿ, ಈ ರೀತಿ ಹುರಿದ್ರೆ ಸಾಕು. ಅರ್ಧ ಗಂಟೆ ನೆನೆಸಿರುವ 1.5 ಗ್ಲಾಸ್ ಬಾಸುಮತಿ ರೈಸ್ನ ಹಾಕ್ತಾಯಿದ್ದೀನಿ. ಅಕ್ಕಿ ಮಸಾಲೆಯಲ್ಲಿ ಚೆನ್ನಾಗಿ ಹೊಂದಿಕೊಳ್ಳುವವರೆಗೂ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅರಿಶಿನ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನ್. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಿಮ್ಮಲ್ಲೇ ಇಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನಾನು ಕಾಯಿ ಹಾಲು ಹಾಕ್ತಾಯಿದ್ದೀನಿ. 1.5 ಗ್ಲಾಸ್ ಅಕ್ಕಿಗೆ 3.5 ಗ್ಲಾಸ್ ಕಾಯಿ ಹಾಲು ಹಾಕ್ತಾಯಿದ್ದೀನಿ.
ನೋಡಿ ಕಾಯಿ ಹಾಲು ಹಾಕಿದ ತಕ್ಷಣ ಮಸಾಲೆ ಎಲ್ಲ ಹೇಗೆ ಮೇಲೆ ತೇಲ್ಕೊಂಡು ಬರ್ತಾ ಇದೆ. ಈಗ ನಾವು ಮೀಡಿಯಮ್ ಉರಿಯನ್ನಲ್ಲೇ ಇಟ್ಟು ಜಾಲರಿಯಿಂದ ಕೈ ಆಡಿಸ್ತಾ ಇರಬೇಕು. ಯಾಕಂದರೆ ಬೆಣ್ಣೆ ಹಾಕಿರೋದ್ರಿಂದ ಉರಿ ಜೋರು ಮಾಡಿದ್ರೆ ಹಾಲು ಬೆಣ್ಣೆ ಎಲ್ಲ ಉಪ್ಪಿಡುತ್ತೆ ಮತ್ತು ಟೇಸ್ಟ್ ಹೊರಟೋಗುತ್ತೆ. ಅಕ್ಕಿಗೆ ಬೆಣ್ಣೆ ಕಾಯಿ ಹಾಲು ಹಾಕಿರೋದ್ರಿಂದ ಎಲ್ಲ ಮಸಾಲೆ ಹೊಂದ್ಕೊಳ್ಳೋವರೆಗೂ ಅಕ್ಕಿ ಬೇಯಿಸ್ತಾನೆ ಇರಬೇಕು. ಅದು ಉಕ್ಕೋದಂತೆ ನೋಡಿಕೊಳ್ತಾನೆ ಇರಬೇಕು. ಅಕ್ಕಿ ಮುಕ್ಕಾಲು ಬೆಂದ ನಂತರ ವಿಷಲ್ ಹಾಕಬೇಕು. ಇಲ್ಲ ಅಂತ ಅಂದರೆ ಅಕ್ಕಿ ಹಾಲು ಬೆಣ್ಣೆ ಎಲ್ಲ ವಿಷಲ್ ಮುಖಾಂತರ ಹೊರ ಬಂದ್ಬಿಡುತ್ತೆ. ನೋಡಿ ಎಲ್ಲ ಕಾಯಿ ಹಾಲೆಲ್ಲ ಹಿಂಡ್ಕೊಂಡು ಈಗ ಅಕ್ಕಿ ಕುದೀತಾ ಬರ್ತಾ ಇದೆ. ಈಗ ನೋಡಿ ಮುಕ್ಕಾಲು ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಈಗ ನಾವು ಕುಕ್ಕರ್ ಮುಚ್ಚೋಣ. ಕುಕ್ಕರ್ಗೆ ವಿಷಲ್ ಹಾಕ್ತಾಯಿದ್ದೀನಿ. 2 ವಿಷಲ್ ಆಗೋವರೆಗೂ ಕೂಗಿಸ್ಬೇಕು. ಕುಕ್ಕರ್ ಗಾಳಿ ಹೋಗಿದೆ. ಈಗ ಕುಕ್ಕರ್ ತಣ್ಣಗಾದ ಮೇಲೆ ವಿಷಲ್ ತೆಗಿಬೇಕು. ಅಕ್ಕಿ ಮುಕ್ಕಾಲು ಭಾಗ ಬೇಯಿಸ್ಕೊಂಡಿರೋದ್ರಿಂದ ನೀರಿನ ಅಂಶ ಕುಕ್ಕರಿನ ಮುಚ್ಚಳದ ಮೇಲೆ ಸೋರಿಲ್ಲ. ನೋಡಿ ಅನ್ನ ಎಷ್ಟು ಚೆನ್ನಾಗಿ ಬೆಂದಿದೆ, ಉದುರಾಗಿದೆ. ಮಸಾಲೆ ಎಲ್ಲ ಯಾವ ರೀತಿ ಹೊಂದ್ಕೊಂಡಿದೆ ನೋಡಿ. ನೋಡಿ ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಎಷ್ಟು ಕಲರಾಗಿ ಉದುರಾಗಿ ಬಂದಿದೆ. ನೀವು ಈ ರುಚಿಯಾದ ಬೆಣ್ಣೆ ಮಸಾಲ ರೈಸ್ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.